ಇನ್ನು ಜಮೀರ್ ವಿರುದ್ಧದ ಅಕ್ರಮ ಆಸ್ತಿ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಯಾರ್ಯಾರ ಹೆಸರುಗಳು ಬರ್ತಾ ಇವೆ ನೋಡಿ. ರಾಧಿಕಾ ಕುಮಾರಸ್ವಾಮಿ ಅವರ ಹೆಸರು ಕೂಡ ಬಂದಿದೆ. ಲೋಕಾಯುಕ್ತ ಪೊಲೀಸರು ನಟಿ ರಾಧಿಕಾ ಕುಮಾರಸ್ವಾಮಿ ವಿಚಾರಣೆ ಮಾಡಿದ್ದಾರೆ. 2 ಕೋಟಿ ರೂಪಾಯಿ ಪಡೆದಿದ್ರಂತೆ. ಇವರು ಯಶ್ ಹಾಕೊಂಡು ಒಂದು ಸಿನಿಮಾ ಮಾಡಿದ್ರು. ಸಿನಿಮಾ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಚಿತ್ರ ನಿರ್ಮಾಣದಿಂದ ಬಂದಂಥ ಹಣ ಅದರಲ್ಲಿ 2 ಕೋಟಿ ರೂಪಾಯಿಯನ್ನು ಇವರಿಗೆ ಕೊಟ್ಟಿದ್ರಂತೆ ಜಮೀರ್ಗೆ. ಈ ಬಗ್ಗೆ ವಿವರಣೆ ಕೊಡಿ ನೀವು ಅಂತ ಹೇಳಿದೆ. ಇದಕ್ಕೆ ಸಂಬಂಧಪಟ್ಟಂಗೆ ತನಿಖೆ ಕೂಡ ಶುರುವಾಗಿದೆ, ಅವರ ವಿಚಾರಣೆ ಕೂಡ ಆಗಿದೆ. ಇನ್ಯಾವ್ಯಾವ ಸಂಗತಿಗಳು ಹೊರಗಡೆ ಬರ್ತವೆ ನೋಡಬೇಕು. ಯಶ್ ನಟನೆಯ ಲಕ್ಕಿ ಚಿತ್ರ, ಇದನ್ನು ನಿರ್ಮಾಣ ಮಾಡಿದವರೇ ರಾಧಿಕಾ ಕುಮಾರಸ್ವಾಮಿ. ಆಗ ಜಮೀರ್ ಜೊತೆ ಹಣಕಾಸು ವ್ಯವಹಾರ ಮಾಡಿದ್ದಾರೆ ಅನ್ನುವಂಥ ಮಾತು. ಇದಕ್ಕೆ ಸಂಬಂಧಪಟ್ಟಂಗೆ ಸಾಕ್ಷ್ಯಗಳು ಕೂಡ ಸಿಕ್ಕಿವೆ. ಇದಕ್ಕೆ ಸಂಬಂಧಪಟ್ಟಂಗೆ ಸ್ಟೇಟ್ಮೆಂಟನ್ನು ಕೂಡ ಕೊಟ್ಟಿದ್ದಾರೆ ರಾಧಿಕಾ. ತನಿಖಾಧಿಕಾರಿಯ ಎದುರುಗಡೆಗೆ ಇವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅದೆಲ್ಲದೂ ಕೂಡ ಹೇಳಿಕೆಯನ್ನು ಅಧಿಕಾರಿಗಳು ದಾಖಲು ಮಾಡಿಕೊಂಡಿದ್ದಾರೆ. ಬನ್ನಿ, ನಮ್ಮ ಪ್ರತಿನಿಧಿ ರಾಚಪ್ಪ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ರಾಚಪ್ಪ, ಏನಿದು ಈ ಸಿನಿಮಾ ವ್ಯವಹಾರ? ಈ ಲಕ್ಕಿ ಸಿನಿಮಾ ಬಂದಿದ್ದು ಯಾವಾಗ? ಆ ಸಂದರ್ಭದಲ್ಲಿ ಇವರು ಹಣ ಪಡೆದಿದ್ರಂತ, ಬಂದಂಥ ಲಾಭದಲ್ಲಿ ಅಲ್ಲಿ ಜಮೀರ್ ಅಹಮದ್ ಖಾನ್ ಅವ್ರಿಗೂ ಕೂಡ ಪಾಲು ಹೋಗಿದೆ ಅನ್ನುವಂಥದ್ದು ಏನಿದೆ, ಇದ್ರ ಬಗ್ಗೆ ಹೆಚ್ಚಿನ ವಿವರ ರಾಚಪ್ಪ? ರಂಗನಾಥ್, ಆಗಸ್ಟ್ 2021ರಲ್ಲಿ ಅಕ್ರಮ ಹಣ ವರ್ಗಾವಣೆ ಆರೋಪದ ಅಡಿಯಲ್ಲಿ ಸಚಿವರಾಗಿದ್ದಂತಹ ಜಮೀರ್ ಅಹಮದ್ ಖಾನ್ ನಿವಾಸದ ಮೇಲೆ ಇಡಿ ಅಧಿಕಾರಿಗಳು ದಾಳಿಯನ್ನು ಮಾಡ್ತಾರೆ. ದಾಳಿ ಮಾಡಿದಂಥ ಸಂದರ್ಭದಲ್ಲಿ ಅವರ ತನಿಖೆಯಲ್ಲಿ ಒಂದು ಸರ್ಕಾರಿ ಯೋಜನೆಯೊಂದರ ಕಾಮಗಾರಿ ವೇಳೆಯಲ್ಲಿ ಅಕ್ರಮ ನಡೆದಿದೆ ಅನ್ನುವಂಥ ಆರೋಪಕ್ಕೆ ಸಂಬಂಧಪಟ್ಟಂತೆ ಇಡಿ ಅಂದರೆ ಆಗ ACBಗೆ ಒಂದು ಪತ್ರವನ್ನು ಕೂಡ ಬರೆದಿದ್ರು. ಆ ಸಂದರ್ಭದಲ್ಲಿ ಜುಲೈ 5, 2023ರಲ್ಲಿ ACB ಜಮೀರ್ ಅಹಮದ್ ಖಾನ್ಗೆ ಸೇರಿದಂತಹ ಸುಮಾರು 5 ಕಡೆಗಳಲ್ಲಿ ದಾಳಿ ಮಾಡಿ ಪರಿಶೀಲನೆ ಕೂಡ ನಡೆಸಿದ್ರು. ಆ ಒಂದು ಪ್ರಕರಣ ACB ರದ್ದಾದ್ಮೇಲೆ ಲೋಕಾಯುಕ್ತಕ್ಕೆ ಬಂದಿತ್ತು. ಲೋಕಾಯುಕ್ತ ಅಧಿಕಾರಿಗಳು ಆ ಇಡೀ ಕೇಸ್ಗೆ ಸಂಬಂಧಪಟ್ಟಂತೆ ಚಾರ್ಜ್ ಶೀಟ್ ಕೂಡ ಮಾಡಿರುವಂಥದ್ದು. ಹಾಗೇನೆ ಆಗ ಸಿಕ್ಕಂತ ಒಂದಿಷ್ಟು ದಾಖಲೆಗಳಾಗಿರ್ಬೋದು, ಬ್ಯಾಂಕ್ ವ್ಯವಹಾರದ ಒಂದಿಷ್ಟು ಲೆಕ್ಕಗಳಾಗಿರ್ಬೋದು, ಎಲ್ಲವನ್ನ ಕೂಡ ಲೋಕಾಯುಕ್ತ ಅಧಿಕಾರಿಗಳು ತನಿಖೆ ಮಾಡುವಂತಹ ಸಂದರ್ಭದಲ್ಲಿ ರಾಧಿಕಾ ಕುಮಾರಸ್ವಾಮಿ ಅವರ ಜೊತೆಗೆ ಜಮೀರ್ ಅಹಮದ್ ಖಾನ್ ಹಣದ ವ್ಯವಹಾರ ಇಟ್ಕೊಂಡಿರುವಂತಹ ವಿಚಾರ ಕೂಡ ಗೊತ್ತಾಗಿತ್ತು. ಅದೇ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಧಿಕಾ ಕುಮಾರಸ್ವಾಮಿ ಅವರಿಗೆ ಲೋಕಾಯುಕ್ತ DYSP ಆಗಿರುವಂತಹ ಸತೀಶ್ ಅವರು ಒಂದು ನೋಟಿಸ್ ಅನ್ನ ಕೂಡ ಕೊಟ್ಟಿದ್ರು. ಅಂದ್ರೆ ಜಮೀರ್ ಅಹಮದ್ ಖಾನ್ ಜೊತೆಗೆ ನೀವು ಹಣದ ವ್ಯವಹಾರ ಮಾಡಿದ್ರ, 2 ಕೋಟಿ ಹಣವನ್ನ ಟ್ರಾನ್ಸಾಕ್ಷನ್ ಮಾಡಿದ್ರ, ಯಾವ ಕಾರಣಕ್ಕೆ ಅನ್ನುವಂಥ ನಿಟ್ಟಿನಲ್ಲಿ ಸ್ಪಷ್ಟನೆ ಕೊಡುವಂತಹ ರೀತಿಯಲ್ಲೂ ಕೂಡ ಪತ್ರವನ್ನ ಬರೆದಿದ್ರು. ಅದಕ್ಕೆ ಸಂಬಂಧಪಟ್ಟಂತೆ ಕಳೆದ ತಿಂಗಳು ರಾಧಿಕಾ ಕುಮಾರಸ್ವಾಮಿ ಅವರು ಲೋಕಾಯುಕ್ತ ಕಚೇರಿಗೆ ಬಂದು ಹಣದ ವ್ಯವಹಾರ ಯಾವ ಸಂಬಂಧದ್ದು, ಜೊತೆಗೆ ಯಾವಾಗ ನಡೆದಿದ್ದು ಅನ್ನುವಂಥ ವಿಚಾರಕ್ಕೆ ಸ್ಪಷ್ಟನೆ ಕೂಡ ಕೊಟ್ಟಿದ್ದಾರೆ. ಅಂದ್ರೆ ರಾಧಿಕಾ ಕುಮಾರಸ್ವಾಮಿ ನಿರ್ಮಾಣದ ಲಕ್ಕಿ ಚಿತ್ರ ಏನು ರಿಲೀಸ್ ಆಗಿತ್ತು, ಆ ರಿಲೀಸ್ ಆದಂತಹ ಸಂದರ್ಭದಲ್ಲಿ ಅದರಿಂದ ಬಂದಂತಹ ಒಂದು ಲಾಭದ ಹಣವನ್ನ ಸಾಲದ ರೂಪದಲ್ಲಿ ನೀಡಿದೆ ಅನ್ನುವಂತಹ ಮಾತನ್ನ ಕೂಡ ರಾಧಿಕಾ ಕುಮಾರಸ್ವಾಮಿ ಅವರು ಲೋಕಾಯುಕ್ತ ಅಧಿಕಾರಿಗಳ ಮುಂದೆ ಹೇಳಿರುವಂತದ್ದು. ಹಾಗಾಗಿ ಆ ಒಂದು ದಾಖಲೆಗೆ ಸಂಬಂಧಪಟ್ಟಂತ ವಿಚಾರಕ್ಕೆ ಅಂದ್ರೆ ಈ ಹಿನ್ನೆಲೆಯಲ್ಲಿ ಅಂದ್ರೆ ಸುಮ್ಮನೆ 2 ಕೋಟಿ ಹಣವನ್ನ ಕೊಟ್ಟಿದ್ರ ಅನ್ನುವಂಥದ್ದು ಕೂಡ ಪ್ರಶ್ನೆ ಇರುವಂತದ್ದು. ಆ ಒಂದು ಹಿನ್ನೆಲೆಯಲ್ಲಿ ಜಮೀರ್ ಅಹಮದ್ ಖಾನ್ ನಿಂದ ರಾಧಿಕಾ ಕುಮಾರಸ್ವಾಮಿ ಏನಾದ್ರು ಈ ಹಿಂದೆ ಹಣವನ್ನ ಪಡೆದುಕೊಂಡಿದ್ರ, ಜೊತೆಗೆ ಹೆಚ್ಚಿನ ವ್ಯವಹಾರ ಏನಾದ್ರು ಮಾಡಿದ್ಯಾ, ಏನಾದ್ರು ಬಿಸ್ನೆಸ್ ಇಬ್ಬರ ಮಧ್ಯೆ ಇದೆಯಾ ಅನ್ನುವಂಥ ನಿಟ್ಟಿನಲ್ಲೂ ಕೂಡ ತನಿಖೆ ಅಂದ್ರೆ ಮುಂದಿನ ದಿನಗಳಲ್ಲಿ ಮತ್ತಷ್ಟು ದಾಖಲೆಯನ್ನು ಒದಗಿಸುವುದಕ್ಕೂ ಕೂಡ ಲೋಕಾಯುಕ್ತ ಅಧಿಕಾರಿಗಳು ಸೂಚನೆ ಕೊಟ್ಟಿದ್ದಾರೆ. ರಂಗನಾಥ್, ಎಸ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ.